ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಡಿಫ್ರೆಂಟ್ ಆಗಿರುವಂತ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನಾನು. ಅಂದ್ರೆ ನಮ್ಮನೆಯಲ್ಲೆಲ್ಲ ದೋಸೆ ಅಥವಾ ಇಡ್ಲಿ ಹಿಟ್ಟೆಲ್ಲ ಉಳಿದಿದ್ರೆ ಏನ್ ಮಾಡಬೇಕು ಅಂತ ಅದ್ರಲ್ಲೊಂದು ಸೂಪರ್ ಆಗಿರುವಂತ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಬೇಕು. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಕೂಡಲೇ ಮೊಬೈಲ್ ಅಲ್ಲಿ ಸಿಗುತ್ತೆ. ಮೊದಲು ನಾನಿಲ್ಲಿ 1 ಕಪ್ ಹುರಿಗಡಲೆ ತಗೊಂಡಿದ್ದೀನಿ. ನೋಡಿ ಈ ರೀತಿಯಾಗಿದೆ. ಇದು ಸ್ವಲ್ಪ ಚೆನ್ನಾಗಿ ಗರಿ ಗರಿ ಆಗಿದೆ, ಆದ ಕಾರಣ ರೋಸ್ಟ್ ಮಾಡ್ತಾ ಇಲ್ಲ. ಹಾಗೆ ನಾನು ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಹುಡಿ ಮಾಡಿ ತರ್ತೀನಿ. ಒಂದು ವೇಳೆ ಸ್ವಲ್ಪ ಮೃದು ಆಗಿದ್ರೆ ಅದನ್ನ ರೋಸ್ಟ್ ಮಾಡಿಬಿಟ್ಟು ಈ ರೀತಿ ಹುಡಿ ಮಾಡ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಹುಡಿ ಮಾಡಿ ತಂದಿದ್ದೀನಿ. ಸ್ವಲ್ಪನೂ ತರಿ ತರಿ ಇರಬಾರ್ದು, ನುಣ್ಣಗೆ ಹುಡಿ ಮಾಡಬೇಕು. ನೋಡಿ ಈ ರೀತಿ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ ಹಾಕ್ತಾ ಇರೋದು ಇಡ್ಲಿ ಹಿಟ್ಟು ಅಥವಾ ಇಡ್ಲಿ ಅಥವಾ ದೋಸೆ ಹಿಟ್ಟು. 1 ಕಪ್ ಹಿಟ್ಟು ಹಾಕ್ತಾ ಇದ್ದೀನಿ. ಎಲ್ಲ ಹಾಕೊಂಡಿದ್ದೀನಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಅಂದ್ರೆ ನಾವಿಲ್ಲಿ ಹಿಟ್ಟಿಗೆ ಉಪ್ಪು ಹಾಕೊಂಡಿರ್ತೀವಿ, ಆದ್ರೂ ಕರೆಕ್ಟ್ ಆಗಿಲ್ಲ ಅಂದ್ರೆ ಸ್ವಲ್ಪ ಸೇರಿಸ್ಕೊಳ್ಳಿ. ಆಮೇಲೆ ನಾವು ಹುಡಿ ಮಾಡಿಟ್ಟಂತಹ ಈ ಹುಡಿ ಕೂಡ ಹಾಕ್ತೀನಿ. ಅದ್ರ ಜೊತೆ 1/4 ಕಪ್ ಅಕ್ಕಿ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ನಷ್ಟು ಮೆಣಸಿನ ಹುಡಿ, 1/4 ಟೀ ಸ್ಪೂನ್ ನಷ್ಟು ಅರಶಿನ ಹುಡಿ ಕೂಡ ಹಾಕ್ತೀನಿ. ಸ್ವಲ್ಪ ಇಂಗು, ಒಂದು 1/4 ಟೀ ಸ್ಪೂನ್ ನಷ್ಟು ಇಂಗು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ನಷ್ಟು ಬೆಣ್ಣೆ ಕೂಡ ಸೇರಿಸ್ತೀನಿ, ಅಥವಾ ಎಣ್ಣೆ ಕೂಡ ಸೇರಿಸಬಹುದು ನಿಮಗೆ, ಸ್ವಲ್ಪ ಬಿಸಿ ಮಾಡಿಬಿಟ್ಟು. ಇನ್ನು ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಟೀ ಸ್ಪೂನ್ ನಷ್ಟು ಜೀರಿಗೆ ಕೂಡ ಹಾಕ್ತೀನಿ. ಆಮೇಲೆ ಇಲ್ಲ ಅಂದ್ರೆ ನಿಮಗೆ ಕಪ್ಪು ಎಳ್ಳು ಕೂಡ ಹಾಕೋಬಹುದು. ಒಂದ್ಸಲ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಆಗಿ. ನೋಡಿ ಈ ರೀತಿ. ಇನ್ನು ಇದಕ್ಕೆ ನೀರು ಬೇಕಿದ್ರೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹಿಟ್ಟು ನೋಡಿ ಈ ರೀತಿ ಬರ್ಬೇಕು, ಮೃದು ಆಗಿರ್ಬೇಕು. ನೋಡಿ ಮುಟ್ಟುವಾಗ ಈ ರೀತಿ ಬರ್ಬೇಕು. ಆಮೇಲೆ ನಮಗೆ ಬೇಕಾಗಿರುವುದು ಒಂದು ಚಕ್ಕುಲಿ ಮಣೆ. ಅದಕ್ಕೆ ನೋಡಿ ಚಕ್ಕುಲಿ ಮಾಡುವಂತಹ ಅಚ್ಚು ಕೂಡ ತಗೊಂಡಿದ್ದೀನಿ. ಮೊದಲು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹಿಟ್ಟೆಲ್ಲ ಆ ಪಾತ್ರೆಗೆ ಅಂಟಿಕೊಳ್ಳುತ್ತೆ, ಅದಕ್ಕೋಸ್ಕರ. ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಬಿಟ್ಟು ನಾವು ರೆಡಿ ಮಾಡಿಟ್ಟಂತಹ ಹಿಟ್ಟನ್ನ ಇದ್ರೊಳಗಡೆ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಟೈಟ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ ಆಗಿ ಈ ರೀತಿ ಮಾಡಿದ್ರಾಯ್ತು. ಆಮೇಲೆ ಇದನ್ನ ನೇರವಾಗಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಬಾರ್ದು. ನೋಡಿ ಈ ರೀತಿ ಎಲೆ ಅಥವಾ ಪ್ಲೇಟ್ ಅಲ್ಲಿ ಈ ರೀತಿ ಚಕ್ಕುಲಿ ಶೇಪಿಗೆ ಮಾಡಿ ಆಮೇಲೆ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಿಮ್ಗೆ ಯಾವ ಶೇಪ್ ಬೇಕಿದ್ರು ಯಾವ ರೀತಿ ಬೇಕಿದ್ರು ಮಾಡಬಹುದು. ಉದ್ದಕ್ಕೆ ಬೇಕಿದ್ರೆ ಉದ್ದಕ್ಕೆ ಫ್ರೈ ಮಾಡಬಹುದು. ನಾನಿಲ್ಲಿ ಚಕ್ಕುಲಿ ಶೇಪ್ ಅಲ್ಲಿ ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಮಾಡ್ತಾ ಇದ್ದೀನಿ. ಅದೇ ರೀತಿ ನಿಮ್ಗೆ ಎಷ್ಟು ಎಳೆಯಾಗಿ ಬೇಕೋ ಅದು ನೋಡ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಬಹುದು. ನೋಡಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಶೇಪ್ ಅಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿಟ್ಟು ಆಮೇಲೆ ನೋಡಿ ಇಲ್ಲಿ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ, ಅದ್ರಲ್ಲಿ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡಬೇಕು. 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಬೇಕು, ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು. ನೋಡಿ ನಾನು ಇವಾಗ 3 ಚಕ್ಕುಲಿ ಮಾಡಿಟ್ಕೊಂಡಿದ್ದೀನಿ, ಅದನ್ನ ಇದ್ರಲ್ಲಿ ಹಾಕಿ ಫ್ರೈ ಮಾಡ್ತೀನಿ. ಕರೆಕ್ಟ್ ಆಗಿ ಸ್ಪೇಸ್ ನೋಡಿ ಕರೆಕ್ಟ್ ಆಗಿದೆ. ಇನ್ನು ಇದು ಒಂದು ಬದಿ ಫ್ರೈ ಆದ್ಮೇಲೆ ತಿರುಗಿಸಿ ಹಾಕಿದ್ರೆ ಆಯ್ತು. ನೋಡಿ ಇವಾಗ ಒಂದು ಬದಿ ಫ್ರೈ ಆಗಿದೆ, 2 ಬದಿ ಕೂಡ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ ಚಕ್ಕುಲಿ ರೆಡಿ ಆಗಿದೆ. ಇದೇ ರೀತಿ ಉಳಿದಿರುವ ಹಿಟ್ಟಲ್ಲೆಲ್ಲ ಕೂಡ ಇದೇ ರೀತಿ ಚಕ್ಕುಲಿ ರೆಡಿ ಮಾಡಿ ತರ್ತೀನಿ ನಾನು. ಅಂದ್ರೆ ಉಳಿದಿರುವ ಹಿಟ್ಟಲ್ಲಿ ಮಾಡಿರುವಂತಹ ದೋಸೆ ಅಥವಾ ಇಡ್ಲಿ ಹಿಟ್ಟಲ್ಲಿ ಮಾಡಿರುವಂತಹ ಚಕ್ಕುಲಿ. ನೋಡಿ ಎಲ್ಲ ಚಕ್ಕುಲಿ ಇಲ್ಲಿ ರೆಡಿ ಆಗಿದೆ. ನೋಡೋದಿಕ್ಕೆ ನೋಡಿ ಎಷ್ಟೊಂದು ಚೆನ್ನಾಗಿದೆ. ಅದೇ ರೀತಿ ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ. ಗರಿ ಗರಿ ಆಗಿರುವಂತಹ ಚಕ್ಕುಲಿ. ನೋಡಿ ಮುಟ್ಟುವಾಗ್ಲೇ ಚೆನ್ನಾಗಿ ಹುಡಿ ಹುಡಿ ಆಗುತ್ತೆ. ಇದು ತಿನ್ನೋದಿಕ್ಕೆ ತುಂಬಾನೇ ರುಚಿಕರವಾಗಿರುತ್ತೆ. ಖಂಡಿತ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಮುಟ್ಟುವಾಗ್ಲೇ ಚೆನ್ನಾಗಿ ಬೇಗ ಹುಡಿ ಹುಡಿ ಆಗುತ್ತೆ ಇದು. ನೋಡಿ ಈ ರೀತಿ ಇರುತ್ತೆ. ತುಂಬಾನೇ ರುಚಿಕರವಾಗಿರುವಂತಹ ಈ ಚಕ್ಕುಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.